ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ಗೌರಿ ಹಬ್ಬದ ಹಿಂದಿನ ವಿಡಿಯೋ. ತುಂಬ ದಿನಗಳಿಂದ ವಿಡಿಯೋಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಊರಲ್ಲಿ ಹಬ್ಬ ಇತ್ತು ಅಂತ ಎಲ್ಲರೂ ಬಂದಿದ್ರು. ಆಗ ಕ್ಲಿಪ್ಸ್ ತೊಗೊಂಡಿರೋದಿದು. ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲ ಬಂದು ಹಾಗೆ ಮಾತಾಡ್ತಾ ಕೂತಿದ್ರು. ಈ ಥರ ಫ್ಯಾಮಿಲಿ ಎಲ್ಲರೂ ಇದ್ರೆ ಒಂಥರ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನನಗಂತೂ ಅವರೆಲ್ಲ ಇದ್ರೆ ನನಗೆ ಅವ್ರ ಜೊತೆನೇ ಇರಬೇಕು ಅಂತ ಅನ್ಸುತ್ತೆ. ಆ ದಿನ ಬುಜ್ಜಿ ಕೂಡ ಪಾಪು ಜೊತೆ ಆಟ ಆಡ್ತಾ ಇದ್ರು. ಶಿವ ಶಿವ ಬಬ್ಲು 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 ಬಬ್ಲು. ಇನ್ನು ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಹೇಳಬೇಕಾಗಿಲ್ಲ. ಅದರಲ್ಲೂ ಗೌರಿ ಹಬ್ಬ ಅಂದರೆ ಅದೊಂಥರ ಸ್ಪೆಷಲ್ಲು. ನಾನು ಕೂಡ ಹಾಗೆ ಕೈಗೆ ಸ್ವಲ್ಪ ಗೋರಂಟಿ ಹಾಕ್ಕೊಂಡು ಹಾಗೆ ಟಿ ವಿ ನೋಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಬುಜ್ಜಿ ಕೂಡ ಮನೆಯಲ್ಲೇ ಇದ್ದರು. ಅವರು ಕೂಡ ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ರು. ಸ್ನಾನ ಮಾಡಿ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಬಬ್ಲು ಬಾಯಲ್ಲಿ ಕೈ ಇಟ್ಕೊಂಡಿದ್ರು. ಬಬ್ಲು ಸಾಲ್ ಸಾಲ್ ಕौन साल बबला 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 दो मళ్ళీ ఏబిసిడి చెప్పు. ఏ చెప్పు బబ్లు. ఏ చెప్పుమా. ఏ చెప్పమ్మా బబ్లు. ఏ చెప్పు బబ్లు. ఏ చెప్పు బబ్లు. ఏ ఏ బి సి డి ಇ ಕಾರ್ಡ್ಸ್ ತಗೊಂಡು ಬುಜ್ಜಿ. ಅಪ್ಪ ಮಗಳನ್ನ ಈ ಥರ ನೋಡೋದೇ ಒಂದು ಚಂದ. ಇನ್ನು ಸಂಜೆ ಬುಜ್ಜಿಗೋಸ್ಕರ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೆ. ಹೆಸರುಬೇಳೆನ ಹಾಗೆ ಫ್ರೈ ಮಾಡಿಕೊಂಡು ಅದನ್ನು ತೊಳೆದ್ಬಿಟ್ಟು ಕುಕ್ಕರಲ್ಲಿ 2 ವಿಷಿಲ್ ತೊಗೊಂಡು ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಪಕ್ಕದಲ್ಲಿ ಹಂಗೆ ಬೆಲ್ಲನ ಕರಗಿಸ್ಕೊಂಡು ಅದಕ್ಕೆ ಹಾಕ್ಕೊಂಡು ತೆಂಗಿನಕಾಯಿನ ರುಬ್ಬಿ ಅದಕ್ಕೆ ಹಾಕ್ಕೊಂಡು ಸಿಂಪಲ್ಲಾಗಿ ಮಾಡಿಕೊಟ್ಟೆ. ಬಿಕಾಸ್ ಬುಜ್ಜಿಗೆ ಹುಷಾರಿಲ್ಲದೆ ಇರಲಿಲ್ಲ, ಹಾಗಾಗಿ ಅದನ್ನ ತಿನ್ನಬೇಕು ಅಂತ ಕೇಳಿದ್ರು. ಇನ್ನು ಹಾಗೆ ವೆಜ್ಜಸ್ ಫಿಂಗರ್ಸ್ನ ತೊಗೊಂಡು ಬಂದಿದ್ರು. ಅದನ್ನು ಕೂಡ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಫ್ರೈ ಮಾಡಿ ಕೊಟ್ಟೆ. ಇನ್ನು ಅವತ್ತು ಸಂಜೆನೇ ಪಾಪುಗೆ ಫೋಟೋಶೂಟ್ ಮಾಡ್ಕೊಂಡಿದ್ದೆ ನಾನು. ಹಬ್ಬಕ್ಕೋಸ್ಕರ ಒಂದು 5th ಮಂತ್ ಫೋಟೋಶೂಟ್ ಕೂಡ ಮಾಡಿರಲಿಲ್ಲ. ಹಾಗಾಗಿ ಅದನ್ನು ಕೂಡ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಯಾಕೋ ತುಂಬ ಡಲ್ಲಾಗೇ ಇದ್ಲು, ನಿದ್ದೆ ಬರ್ತಿತ್ತು ಅನ್ಸುತ್ತೆ. ಅದಾದಮೇಲೆ ಡ್ರೆಸ್ ಎಲ್ಲ ತೆಗೆದ್ಮೇಲೆ ಆ್ಯಕ್ಟಿವ್ ಆದಳು. ಇದೇನಿದು ರಾಗಿ ಸರಿನಾ? ಜಿಗಿ 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 ಜಿಗಿ. ಇದು ಗೌರಿ ಹಬ್ಬದ ದಿನ. ಅಮ್ಮ ಬೆಳಗ್ಗೆನೆ ಪೂಜೆ ಮಾಡಿದ್ರು. ಎಲ್ಲ ಒಂದು 10 o'clock ಆಗಿತ್ತು. ಎಲ್ಲರೂ ಸ್ನಾನ ಮುಗಿಸಿ ನಮ್ಮ ಕಡೆ ಗೌರಿ ಹಬ್ಬದ ದಿನ ಹುತ್ತಕ್ಕೆ ಹಾಲು ಹಾಕ್ತೀವಿ. ಅದಕ್ಕೋಸ್ಕರ ನಾವು ನಮ್ಮ ಅತ್ತೆಯವ್ರ ಜೊತೆ ಹೊರಟಿದ್ವಿ. ಅಲ್ಲಿ ಅವ್ರು ಪೂಜೆ ಮಾಡ್ತಿದ್ರು. ನಾನು ಬುಜ್ಜಿ ಎಲ್ಲ ಹಾಗೆ ನೋಡ್ತಾ ಇದ್ವಿ. ನನಗೆ ಇದು ಪೂಜೆ ಎಲ್ಲ ಅಷ್ಟು ಗೊತ್ತಿಲ್ಲ, ಹಾಗಾಗಿ ಅವ್ರು ಮಾಡ್ತಾಯಿದ್ರು. ನಾನು ಬುಜ್ಜಿ ನೋಡ್ಕೊಂಡು ನಿಂತಿದ್ವಿ.
ಪೂಜೆ ಎಲ್ಲ ಮುಗಿಸಿ ಮನೆಗೆ ಬಂದು ಹಾಗೆ ಒಂದಷ್ಟು ಫೋಟೋಸ್ ತಗೊಂಡ್ವಿ. ಇನ್ನು ಮಧ್ಯಾಹ್ನ ಊಟಕ್ಕೆ ಕಾಳು ನೆನ್ಸಿಕ್ಕಿದ್ರು ಅಮ್ಮ. ಅದನ್ನು ಸಾಂಬಾರು ಮಾಡೋಣ ಅಂತ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೆ. ನಮ್ಮ ಕಡೆ ಸಾಂಬಾರು ಹೀಗೆ ಮಾಡೋದು. ನಾನ್ ವೆಜ್ಗಾದರೂ ಅಷ್ಟೇ ಮಸಾಲೆ ಸಾಂಬಾರಿಗೆ ಎಲ್ಲನೂ ಹಾಕಿ ಈ ಥರ ಫ್ರೈ ಮಾಡ್ಕೊಂಡು ಅದನ್ನು ರುಬ್ಬಿ ಸಾಂಬಾರು ಮಾಡ್ತೀವಿ. ಸೊ ಇಲ್ಲಿ ಫಸ್ಟಿಗೆ ನಾನು ಆನಿಯನ್ ಮತ್ತು ಕರಿಬೇವಿನ ಸೊಪ್ಪನ್ನ ಫ್ರೈ ಮಾಡ್ಕೊಂಡು ಆಯಿಲಲ್ಲಿ ಅದಕ್ಕೆ ತರಕಾರಿ, ಕಾಳುಗಳು, ಉಪ್ಪು ಮತ್ತು ಮಸಾಲೆ ಎಲ್ಲ ಹಾಕಿ ಒಂದೆರಡು ವಿಶಿಲ್ಲು ಬರ್ಸ್ಕೊಂಡೆ ಅಷ್ಟೇ. ಹಾಗೆ ಸ್ವಲ್ಪ ಹೊರಗೆ ಹೋಗೋದಿತ್ತು. ಸೊ ಬುಜ್ಜಿ ಜೊತೆ ಹೊರಗಡೆ ಹೋಗಿದ್ವಿ. ತುಂಬ ಮಳೆ ಬರ್ತಾ ಇತ್ತು. ಬುಜ್ಜಿ ಬೇಡ ವಾಪಸ್ ಹೋಗ್ಬಿಡೋಣ ಬಾ ಅಂತ ಹೇಳ್ತಾ ಇದ್ರು. ಹೇಗಿದ್ರು ಬಂದಿದ್ವಿ ಮುಗಿಸ್ಕೊಂಡು ಹೋಗೋಣ ಅಂತ ಹೋಗಿದ್ವಿ. ಇನ್ನು ಸಂಜೆ ಪಾಪುನ ಈ ಥರ ರೆಡಿ ಮಾಡಿದ್ವಿ. ಸಂಜೆ ಟೆಂಪಲ್ ಹತ್ರನೂ ಹೋಗಿದ್ವಿ. ಅಲ್ಲಿ ಗಣೇಶ ಇಟ್ಟಿದ್ರು, ಚೆನ್ನಾಗಿತ್ತು. ಎಲ್ಲರೂ ಬಂದಿದ್ರು. ಪೂಜೆ ಕೂಡ ನಡೀತಾ ಇತ್ತು. ಪಾಪುನ ಕೂಡ ಕರ್ಕೊಂಡು ಹೋಗಿದ್ವಿ. ಎಲ್ಲರೂ ಪಾಪುನ ಎತ್ಕೊಂಡು ಮುದ್ದು ಮಾಡ್ತಾ ಇದ್ರು. ಸೊ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೊಟ್ಟರು. ಬುಜ್ಜಿ ಈ ಥರ ಎಲ್ಲ ಬರೋದು ರೇರು. ನಾನು ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿದ್ದೆ. ಚೆನ್ನಾಗಿತ್ತು. ಈ ಸಲ ಗೌರಿ ಹಬ್ಬ ಒಂಥರ ಸ್ಪೆಷಲ್ಲು ನನ್ನ ಮಗಳ ಜೊತೆ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಎಲ್ರಿಗೂ ಆ ಗಣೇಶ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಬಾಯ್.